ಮತ್ತಾರು ತಿಂಗಳು ಮಾಡೋಣ ಬಿಡಿ ಅನ್ನುವಂತ ಯೋಚನೆ. ನಾವು ಯಾವುದೇ ವಿಷಯಗಳು ಬರಲಿ, ಯಾವುದೇ ಒತ್ತಡಗಳು ಬರಲಿ, ಪಲಾಯನವನ್ನ ಬೇರೆಯವ್ರು ಮಾಡ್ದಂಗೆ ಮಾಡದೆ ಇವತ್ತು ಸಂಘಟನೆ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರೀತಿಯಾಗಿರುವಂತಹ ಸಭೆಗಳನ್ನು ಮಾಡಿ ಒಂದು ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂತದ್ದು ಒಂದು ಇತಿಹಾಸ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಸಂಘಟನೆಗಳಲ್ಲಿ ಇದ್ದೇವೆ, ಸಂಘಟನೆಗಳಲ್ಲಿ ನಮ್ಮ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು ಅನ್ನುವಂಥದ್ದನ್ನು ದಯಮಾಡಿ ನಾನು ಯಾರೋ ಷಡಾಕ್ಷರಿ ಬಂದು ಅಧ್ಯಕ್ಷಗಳ ಅವಶ್ಯಕತೆ ಇಲ್ಲ. ಈ ಪುಸ್ತಕದಲ್ಲಿ ಎಲ್ಲದೂ ಕೂಡ ಇದೆ. ತಾಲೂಕು ಅಧ್ಯಕ್ಷನ ಜವಾಬ್ದಾರಿ ಏನು, ಜಿಲ್ಲಾಧ್ಯಕ್ಷನ ಜವಾಬ್ದಾರಿ ಏನು, ತಾಲೂಕಿನ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಜವಾಬ್ದಾರಿ ಏನು, ತಾಲೂಕು ಜಿಲ್ಲಾ ಖಜಾಂಚಿಯ ಜವಾಬ್ದಾರಿಗಳೇನು, ರಾಜ್ಯ ಪರಿಷತ್ ಸದಸ್ಯರ ಕಾರ್ಯ ಜವಾಬ್ದಾರಿಗಳೇನು, ಕಾರ್ಯಾಧ್ಯಕ್ಷ ಜವಾಬ್ದಾರಿಗಳೇನು, ಗೌರವಾಧ್ಯಕ್ಷ ಜವಾಬ್ದಾರಿಗಳೇನು, ಜಂಟಿ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನ ತುಂಬಾ ವಿವರವಾಗಿ ನಾವು ಬರೆದಿದ್ದೇವೆ. ದಯಮಾಡಿ ನಾನು ತುಂಬಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ಈ ಬುಕ್ಕೇ ನಮಗೆ ಸಂವಿಧಾನ, ಇದೇ ನಮ್ಗೆ ಅಪ್ಲೈ. ನನಗೂ ಇದೆ ಕಾನೂನು, ನಿಮಗೂ ಇದೆ ಕಾನೂನು. ಬಹುಶಃ ನನ್ನ ಕೆಲವು ಸ್ನೇಹಿತರೆಲ್ಲ ಸೇರಿ ಬಹುಶಃ 2019ರಿಂದ 24 ಬಹಳ ಜನ ಮಾಜಿ ಅಧ್ಯಕ್ಷರಿಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೇನೆ. ಹೈಕೋರ್ಟಿಗೆ ಕೇಸ್ ಹಾಕ್ಬಿಟ್ರು ನಮ್ಮ ಮೇಲೆ, ನಮ್ಮ ಸಂಘದ ಮೇಲೆ. ನಿಮ್ಗೆ ಗೊತ್ತಿಲ್ಲ, ಹಳಬರಿಗೆ ಗೊತ್ತು. ಬಹುಶಃ ಬಹಳಷ್ಟು ಜನ ಸಹಕಾರ ಇಲಾಖೆ ಬಂದು ಧರಣಿ ಮಾಡಿ ನೀವೆಲ್ಲ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ರಿ. ಬಹಳ ಜನ ಮಾಜಿ ಅಧ್ಯಕ್ಷಗಳು ಹಾಲಿ ಟರ್ಮ್ ರಿಪೀಟ್ ಆಗಿರೋದು ಗೊತ್ತಿದೆ. ಇದ್ರ ವಿರುದ್ಧವಾಗಿ ಷಡಾಕ್ಷರ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಆಯ್ತು, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆಯ್ತು, ಎಲ್ಲದೂ ಕೂಡ ಆಗಿ ಹಿಂದಿನ ಸಭೆಯಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸರ್ಕಾರಿ ನೌಕರ ಸಂಘ ಬೈಲಾ ರೀತಿಯ ಕ್ರಮಬದ್ಧವಾಗಿ ಆಡಳಿತ ನಡೆಸಿದೆ, ಲೆಕ್ಕಪತ್ರ ಪಾರದರ್ಶಕವಾಗಿದೆ. ಷಡಾಕ್ಷರಿ ಅವರು ಸಾವಿರಾರು ಕೋಟಿಯನ್ನು ಹೊರಕೊಂಡು ತಿಂದಿಲ್ಲ ಅಂತ ಹೇಳಿ ಸಹಕಾರ ಇಲಾಖೆ ಎಂಕ್ವೈರಿ ಮಾಡಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇದೇ ಬೈಲಾ ಪ್ರಕಾರ 15 ಅಂಶಗಳ ದೂರು. ಗೊತ್ತಾ ನಿಮ್ಗೆ? ಹೊಸಬ್ರಿಗೆ ಗೊತ್ತಿಲ್ಲ, ತಿಳ್ಕೋಬೇಕು ನೀವು. ಏನ್ರಿ ಷಡಾಕ್ಷರಿ ಅವರು ಮೆಂಬರ್ಶಿಪ್ ಕೊಡಕ್ ಇಷ್ಟೊಂದು ಟೈಟ್ ಮಾಡ್ತಾರೆ? ಸುಮ್ಮನೆ ಟೈಟ್ ಮಾಡಕ್ ನಾನ್ ಕಾರಣ ಅಲ್ಲ, ನಿಮ್ ಸ್ನೇಹಿತರುಗಳ ಕಾರಣ. ಅರ್ಜಿ ಬರೆದ್ಬಿಟ್ರಿ, 400 ಪೇಜ್ ರಿಪೋರ್ಟ್ ಅನ್ನ ಚೀಫ್ ಸೆಕ್ರೆಟರಿ ಬರೆದ್ಬಿಟ್ರು. ನನಗೆ ಚೀಫ್ ಸೆಕ್ರೆಟರಿ ಆಫೀಸಲ್ಲಿ ಕೇಳಿದ್ರು, ಷಡಾಕ್ಷರಿ ಏನ್ರಿ ಇಷ್ಟು ಫೈಲ್ ಕೊಟ್ಬಿಟ್ಟಿಯ ನಿಮ್ ವಿರುದ್ಧ ಕಂಪ್ಲೇಂಟ್? ನೋಡ್ಬಿಟ್ರೆ ಒಂದು ತಾಲೂಕಲ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ ಕೊಡೋದು ರಾಜ್ಯಾಧ್ಯಕ್ಷನ ಕೆಲಸ ಅಂತೆ, ಕಟ್ಸೋದು. ಕರೆಂಟ್ ಬಿಲ್ಸ್ ಕಟ್ಟೋದು ನನ್ ಕೆಲಸ ಅಂತೆ, ವಾಟರ್ ಟ್ಯಾಕ್ಸ್ ಕಟ್ಸೋದು ನನ್ ಕೆಲಸ ಅಂತೆ, ಈ ಖಾತಾ ಮಾಡಿಸೋದು ನನ್ ಕೆಲಸ ಅಂತೆ. ಇವೆಲ್ಲ ಮಾಡಿಲ್ಲ. ಹಿಂಗಾಗಿ ಪ್ರತಿ ತಾಲೂಕು ಜಿಲ್ಲೆ ಅವರೇಜ್ ತೆಗೆದುಕೊಂಡ್ರೆ 500 ಕೋಟಿಯ ಆರ್ಥಿಕ ವ್ಯವಹಾರ ಆಗಿದೆ ಅನ್ನುವಂತ ದೂರು. ಯೋಚನೆ ಮಾಡಿ, ಯಾಕಪ್ಪ ಷಡಾಕ್ಷರಿ ಅವರು ಮೆಂಬರ್ಶಿಪ್ ಇಷ್ಟೊಂದು ವಿಧಿ ಮಾಡ್ತಾರೆ? ಷಡಾಕ್ಷರಿ ಅವರು ಫುಲ್ ಟೈಟ್ ಆಗಿ ಎಲ್ಲದನ್ನು ಕೂಡ ನೋಡ್ತಾರೆ. ಮೆಂಬರ್ಶಿಪ್ ಕೊಡೋಲ್ಲ ಅಂತ ವಾಟ್ಸ್ಆಪ್ ನಲ್ಲಿ ಕೆಲವರುಗಳು ಟೆಕ್ಸ್ಟ್ ಮಾಡೋದು ಹಾಕೋದು ನನ್ನ ನಿರ್ಣಯ ಅಲ್ಲ. ಕಾನ್ಸ್ಟಿಟ್ಯೂಷನ್ ಬೈಲಾ ನಿರ್ಣಯ, ಎಕ್ಸಿಕ್ಯೂಟಿವ್ ಕಮಿಟಿ ನಿರ್ಣಯ. ಪಾಪ ತಾಲೂಕು ಅಧ್ಯಕ್ಷ ಇಲ್ಲಿ ಬಂದಿದ್ದಾರೆ. ಒಬ್ಬ ತಾಲೂಕು ಅಧ್ಯಕ್ಷ 2023-24ರಲ್ಲಿ ವರ್ಷ ಹೆಸರೆಲ್ಲ ಹೋಗಲ್ಲ, ಇಲ್ಲ ನನ್ನ ಜೊತೆ ಇದು ಕೂತಿದ್ದಾರೆ ಅವರು. ಇಂದಿನ ಅವಧಿಯಲ್ಲಿ ತಾಲೂಕು ಅಧ್ಯಕ್ಷ 60-80 ಸಂಘದ ಜಾಗವನ್ನ 60-80 ಸಂಘದ ಜಾಗ 30 ವರ್ಷದ ಕೆಳಗೆ ಅವನೋ ಪುಣ್ಯಾತ್ಮ ಅಧ್ಯಕ್ಷ ತಗೊಂಡಿದ್ದಾನೆ. ಕಟ್ಟಡ ಕಟ್ಟಿದ್ದಾರೆ, ಮೀಟಿಂಗ್ ಹಾಲ್ ಇದೆ, ಆಫೀಸ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಆ ಜಾಗವನ್ನ ನಾನು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ನನ್ನ ಹೆಸರಿನಲ್ಲಿ, ನನ್ನ ಸ್ಮರಣಾರ್ಥವಾಗಿ, ನೀನು ಬದುಕಿದಾನೆ ಸ್ಮರಣೆ ಅಂತ ಅವನೇ ಹೇಳ್ಕೊಂಡ್ಬಿಟ್ಟ, ನನ್ನ ಸ್ಮರಣಾರ್ಥವಾಗಿ ಈ ಜಾಗವನ್ನು ಸರ್ಕಾರಕ್ಕೆ ಮುಫತ್ತಾಗಿ ಬರ್ಕೊಡ್ತೇನೆ ಅಂತ ಹೇಳಿ ತಹಶೀಲ್ದಾರಿಗೆ ಬರ್ಕೊಟ್ಟಂತ ಪುಣ್ಯಾತ್ಮ ಇಲ್ಲಿದ್ದಾರೆ. ಅದಕ್ಕೂ ಚಪ್ಪಾಳೆ ಹೊಡಿತೀರಲ್ಲ ಅವ್ನು ಮಾಡಿದಕ್ಕೆ. ನಾನು 5 ಮೀಟಿಂಗ್ ಮಾಡಿದ್ದೇನೆ, ನಾನು ಜನರಲ್ ಬಾಡಿ ಮಾಡಿದ್ದೇನೆ, ನಾನು ಸ್ಟಾರ್ಟೆಡ್ ಅಕೌಂಟ್ ಆಡಿಟ್ ಮಾಡಿಸಿದ್ದೇನೆ, ಸರ್ಕಾರ ಕೊಟ್ಟಿದ್ದೇನೆ, ಸಭೆ ಮಾಡ್ತೇನೆ, ಕಾರ್ಯಕ್ರಮ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೇವೆ, ವುಮೆನ್ಸ್ ಡೇ ಮಾಡ್ತೇವೆ, ಸರ್ಕಾರದ ಮುಂದೆ ಅನೇಕ ಆದೇಶಗಳನ್ನು ಹೋಗಿ ಮನವೊಲಿಸಿ ಕೆಲಸವನ್ನ ಮಾಡಿಸ್ತಾ ಇದ್ದಾವೆ. ಎಲ್ಲೂ ಕೂಡ ಸಂಘಟನೆ ಕೂತ್ಕೊಂಡಿಲ್ಲ ಕೈ ಕಟ್ಕೊಂಡು. ನಿಮ್ಮ ತಾಲೂಕಿನಲ್ಲೂ ಕೂಡ ನೀವು ಅದೇ ರೀತಿ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಮಾಡುವಂತ ಸಭೆ ಇದಾಗಿದೆ. ಈ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ನಿರ್ವಹಿಸಬೇಕು ಅನ್ನುವಂಥದ್ದೇ ಈ ಸಭೆಯ ಸದಾಶಯ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಆ ಕೆಲಸವನ್ನ ತಾವು ಮಾಡಬೇಕು. ಅನೇಕ ಇವತ್ತು ನನಗೆ ನೋವಿನ ಸಂಗತಿ, ಲೆಟ್ರೇಟ್ಗಳನ್ನು ಮಾಡ್ಲಿಕ್ಕೆ ಇವತ್ತು ನಮ್ಮ ತಾಲೂಕಿನ ಜಿಲ್ಲೆಗೆ ಕೆಲವರು ಬರ್ತಾ ಇಲ್ಲ.
ಲೆಟರ್ಗಳು ಕೊಟ್ಟಿದ್ದೇವೆ, ಇದೇ ಮಾಡಲ್ ಅಲ್ಲಿ ಮಾಡಿ. ಅವ್ರು ಯಾವ್ದೋ ರೆಡ್ ಕಲರ್ ಹಾಕ್ತೀರಾ, ಗ್ರೀನ್ ಕಲರ್ ಹಾಕ್ತೀರಾ, ಹಂಗಿರಬಾರ್ದು. ಸಂಘದ ಲೋಗೋ ಅಲ್ಲಿದೆ, ಆ ಲೋಗೋ ಹೆಂಗಿದೆ ಹಂಗೆ ಇರಬೇಕು. ಬೇರೆ ಬೇರೆ ಲೋಗೋವನ್ನ ಹಾಕ್ತೀರಾ. ವಾಟ್ಸಪ್ ನಲ್ಲಿ ಗ್ರೂಪ್ ಗಳನ್ನ ಮಾಡಿದ್ದೇವೆ. ಜಿಲ್ಲೆನಲ್ಲಿ ತಾವೆಲ್ಲ ಬಂದಿದ್ದೀರಾ. ಪ್ರತಿಯೊಂದು ಆದೇಶಗಳು, ಸಂಘದ ಚಟುವಟಿಕೆ, ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲಾ ಗ್ರೂಪ್ ಗಳಲ್ಲಿ ಕೂಡ ನಿಮಗೆ ಬರ್ತಾ ಇದೆ. ಏನು 9,000 ಜನ ಗ್ರೂಪ್ ಇದೆ ಪ್ರತಿ ಜಿಲ್ಲೆನಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಪ್ರತಿದಿನ ಸಂಘ ಏನ್ ಮಾಡುತ್ತೆ, ಏನ್ ಕೆಲಸ ಮಾಡ್ತದೆ, ಎಲ್ಲ ಆದೇಶಗಳನ್ನು ಕೂಡ ನಿಮಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಎನ್ನುವಂತ ಮಾಹಿತಿ ತಮ್ಮೆಲ್ಲರ ಗಮನದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೀಗೆ ಸಂಘಟನೆ ನಿಮ್ಮ ನಮ್ಮ ನಡುವೆ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದೇ ಸಂಘದ ಅಭಿಪ್ರಾಯ ಆಗಿದೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಇಳಿಕೆ ಬಯಸ್ತೇನೆ. ಇವತ್ತಿಗೂ ಕೂಡ ಮೊನ್ನೆ ಆರೋಗ್ಯ ಇಲಾಖೆದು ಲೆಟರ್ಗಳು ಬಂತು. ಲೋಗೋ ಸರಿ ಇಲ್ಲ, ಲೆಟರ್ ಸರಿ ಇಲ್ಲ, ಅದರಲ್ಲಿ ಅಧ್ಯಕ್ಷ ಹೆಸರು, ಕಾರ್ಯದರ್ಶಿ ಹೆಸರು ಹಾಕುವಂಥದ್ದು, ಕಲರ್ ಚೇಂಜ್ ಮಾಡುವಂಥದ್ದು. ಸ್ವಾಮಿ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನೀವೇ ಫಸ್ಟ್ ಮೀಟಿಂಗ್ ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಿದ್ದೀರಾ. ಅರೆ, ನೀವೇ ಕಾನೂನನ್ನ ಪಾಲಿಸ್ತಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಬೇಜಾರು ಮಾಡ್ಕೊಳ್ಬಹುದು. ಆದ್ರೆ ಸಂಘಟನೆ ಎನ್ನುವಂತ ವಿಚಾರ ಬಂದಾಗ, ಸಂಘಟನೆ ಲೋಗೋ, ಸಂಘಟನೆ ಅಂತ ಹೇಳಿದ್ರೆ ಅದು ನನ್ನ ಗೌರವ, ನನ್ನ ತಾಯಿ ಇದ್ದಾಗೆ. ಎಲ್ಲೋ ಒಂದು ಕಡೆ ಅದು ಅವಮಾನ ಆಯ್ತು, ಅದು ಶೋಲ್ಡರ್ ಕಟ್ ಆಯ್ತು, ಆ ಲೆಟರ್ ಫಾಂಟ್ ಸರಿ ಇಲ್ಲ, ಲೆಟರ್ ಕಲರ್ ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ ಎಲ್ಲೋ ನನ್ನ ಸಂಘಟನೆ ಮಾಡಿದಂತ ಅವಮಾನ ಆಗುತ್ತೆ ಅಂತ ಹೇಳಿ ನಾನು ನೇರವಾಗಿ ಅದನ್ನ ರಿಜೆಕ್ಟ್ ಮಾಡಿದ್ದು ಕೂಡ ತಮ್ಮ ಗಮನದಲ್ಲಿದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಗಾಗಿ ಒಂದಿಷ್ಟು ಕೆಲವು ಸಂಗತಿಗಳನ್ನ ನಾವು ವಾಟ್ಸಪ್ ಅಲ್ಲಿ ಹಾಕ್ತೇವೆ. ಅದಕ್ಕೆ ದಯಮಾಡಿ ತಾವು ಗಮನ ಸೆಳೆಯುವಂತ ಕೆಲಸವನ್ನ ತಾವು ಮಾಡಬೇಕಾಗ್ತದೆ. ಎಷ್ಟೋ ತಾಲೂಕಿಂದ, ಜಿಲ್ಲೆಯಿಂದ ಫೋನ್ ಮಾಡ್ತಾರೆ, ಸರ್ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಸರ್, ನನಗೆ ಮಾಹಿತಿ ಇಲ್ಲ. ಗದಗ ಜಿಲ್ಲೆನೇ ತಗೊಳ್ಳಿ, ಬೆಳಗಾಂ ಜಿಲ್ಲೆನೇ ತಗೊಳ್ಳಿ, ಯಾವುದೋ ಒಂದು ಜಿಲ್ಲೆ ಎಂತ್ಕೊಳ್ಳಿ. ದಿನ ಫೋನ್ ಮಾಡ್ತಾರೆ 10-15 ಜನ, ಸರ್ ಹಾಸ್ಪಿಟ್ಲ್ ಪರ್ಮಿಷನ್ ಇಲ್ಲ, ಹಾಸ್ಪಿಟ್ಲ್ ಹಾಕೋ ಕಿರಿಕಿರಿ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಮ ಜಿಲ್ಲಾಧ್ಯಕ್ಷ, ನಿಮ್ಮ ತಾಲೂಕು ಅಧ್ಯಕ್ಷನ, ನಿಮ್ಮ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ನೋಡಲ್ ಆಫೀಸರ್ ಬಿಟ್ಟು ನಮಗೆ ಫೋನ್ ಮಾಡ್ತಾ ಇದ್ದಾರೆ? ಅರ್ಥ ಮಾಡ್ಕೊಳ್ಬೇಕಲ್ಲ. ಕಾರಣಗಳೇನು? ನಿಮ್ಮಲ್ಲಿ ಮಾಹಿತಿ ಕೊರತೆ ಇದೆಯಾ, ಅಥವಾ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ವಾ, ಅಥವಾ ನೀವು ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ, ಅಥವಾ ಅವ್ರಿಗೆ ನಿಮ್ಮ ಮಾಹಿತಿ ಇಲ್ವಾ, ರಾಜ್ಯಾಧ್ಯಕ್ಷ ನೇರವಾಗಿ ಸಂಪರ್ಕ ಇದಾರ? ಇದೆಲ್ಲ ಕೂಡ ಯೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಗಾಗಿ ನಾವುಗಳು ಈ ವಿಚಾರಗಳನ್ನ ಅರ್ಥ